ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶ್ರೇಷ್ಠ ಶಿಕ್ಷಣ ತಜ್ಞರು ಹಾಗೂ ಮಾಜಿ ರಾಷ್ಟ್ರಪತಿಗಳೂ ಆದ ಡಾಕ್ಟರ್ ಸರ್ವಪಲ್ಲಿಯವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಶಿಕ್ಷಕರ ದಿನಾಚರಣೆಯು ಶಿಕ್ಷಕರ ಪಾತ್ರವನ್ನು ಗುರುತಿಸುವ ಮತ್ತು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಶಿಕ್ಷಕನನ್ನು ನಾನಾ ರೀತಿಯಲ್ಲಿ ಭಗವಂತನ ಸ್ವರೂಪಿಯಾಗಿ ಹೊಗಳುತ್ತಾ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ರೂಪವು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಿರು
ಗೌರವಯುತವಾದ ಬದುಕನ್ನು ಕಟ್ಟಿಕೊಳ್ಳಲು ಕಾರಣರಾದ ನನ್ನೆಲ್ಲ ಗುರುವೃಂದಕ್ಕೂ ವಂದಿಸುತ್ತಾ, ನೆರೆದಿರುವ ಎಲ್ಲ ಶಿಕ್ಷಕರಿಗೆ ನಮಸ್ಕರಿಸುತ್ತಾ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಶ್ರೀಮತಿ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆ ಮಂಗಳೂರು. ಇವರು ಇಡ್ಯ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸುಮಾರು 27 ವರ್ಷಗಳ ಕಾಲ ಅಧ್ಯಾಪಕ ವೃತ್ತಿಯನ್ನು ಸಲ್ಲಿಸಿರುತ್ತಾರೆ. ಆದರ್ಶ ಶಿಕ್ಷಕಿಯಾಗಿ, ಮಕ್ಕಳ ಸಾಹಿತಿಯಾಗಿ, ಮಕ್ಕಳ ಸಾಹಿತ್ಯ ಪ್ರೇರಕರಾಗಿ ಮತ್ತು ಸಮಾಜ ಶೈಕ್ಷಣಿಕ ಸೇವಕಿಯಾಗಿ ಕರಾವಳಿಯ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವರು. ಇವರಿಗೆ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರರ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಚೇತನ ಬಾಲ ವಿಕಾಸ ಕೇಂದ್ರದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುಪ್ರೀತಾ ತನೋಜ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಿಕ್ಷಕೇತರರ ಸಂಘ ರಿಜಿಸ್ಟರ್ಡ್ ಮತ್ತು ಮುಖ್ಯೋಪಾಧ್ಯಾಯಿನಿ ಸೇಂಟ್ ಮೇರೀಸ್ ವಿಶೇಷ ಶಾಲೆ ಕಿನ್ನಿಗೋಡು. ಇವರು ಕಳೆದ ಕೆಲವು ವರ್ಷಗಳಿಂದ ಸಂಘದ ಅಧ್ಯಕ್ಷೆಯಾಗಿ ಸಂಘಟನೆಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿದ್ದಾರೆ. ಸೇಂಟ್ ಮೇರೀಸ್ ವಿಶೇಷ ಶಾಲೆ ಕಿನ್ನಿಗೋಳಿಯಲ್ಲಿ ಮುಖ್ಯೋಪಾಧ್ಯಾಯಿನಿ ಆಗಿರುವ ಇವರು ಶಾಲೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ. ಸಂಘಟನೆಯ ರಾಜ್ಯದ ನೇತಾರರೊಂದಿಗೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳನ್ನು ಜೊತೆಯಾಗಿ ಕೈಗೂಡಿಸುವಲ್ಲಿ ಸಫಲರಾಗಿದ್ದರು. ಇವತ್ತು ಕೂಡ ಇವರು ಇಲ್ಲಿ ಕೂತಿದ್ದರು. ಈ ಕಾರ್ಯಕ್ರಮ ನಡೆಸುವಲ್ಲಿ ಇವರದ್ದೇ ಮುಂದಾಳತ್ವ ಮತ್ತು ಪರಿಶ್ರಮ. ಇವರಿಗೆ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರರು ದಕ್ಷಿಣ ಕನ್ನಡ ಘಟಕದ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ರೋಮನ್ ಅಂಡ್ ಕ್ಯಾಥಲಿಕ್ ಅಂಧ ಮಕ್ಕಳ ಶಾಲೆ ಇಲ್ಲಿನ ಶಿಕ್ಷಕಿ ಶ್ರೀಮತಿ ದಿವ್ಯಾ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯವರು ಸೇವಾಭಾರತಿ ಸಂಸ್ಥೆ ನಡೆಸುತ್ತಿರುವ ರೋಮನ್ ಮತ್ತು ಕ್ಯಾಥರಿನ್ ಲೋಬೋ ಅಂಧ ಮಕ್ಕಳ ಶಾಲೆಯ ಪ್ರಿನ್ಸಿಪಾಲರಾಗಿದ್ದು ಇದೀಗ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಡುಪಿಯವರಾದ ಇವರು ಮುಂಬೈ ಯೂನಿವರ್ಸಿಟಿಯಲ್ಲಿ MA ಮುಗಿಸಿ ಅಲ್ಲಿಯ SNDT ವುಮೆನ್ಸ್ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದ ಇವರು 15 ವರ್ಷಗಳಿಂದ ರೋಮನ್ ಮತ್ತು ಕ್ಯಾಥರಿನ್ ಅಂಧ ಮಕ್ಕಳ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಹಾಗೂ ಶಿಕ್ಷಕೇತರರ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಸಂಜಯ್ ಪ್ರಸಾದ್ ಫಿಸಿಯೋಥೆರಪಿಸ್ಟ್ ಚೇತನ ಬಾಲ ವಿಕಾಸ ಕೇಂದ್ರ ಮಂಗಳೂರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಕಾರ್ಯಕ್ರಮದ ಮತ್ತೋರ್ವ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರರ ಸಂಘ ರಿಜಿಸ್ಟರ್ಡ್ ಮತ್ತು ಆಡಳಿತಾಧಿಕಾರಿ ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆ ಮಂಗಳೂರು. ಇವರು ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರರ ಸಂಘವನ್ನು ಸ್ಥಾಪಿಸಿ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗಾಗಿ ಪರಿಶ್ರಮ ನಡೆಸುತ್ತಿರುವವರು ಕೂಡ. ಇವತ್ತಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಒಂದು ಬೆಲೆ ಗುರುತು ಸಿಗಬೇಕಾದರೆ ಮತ್ತು ತಮ್ಮ ಹೋರಾಟದ ಮೂಲಕ ಸರ್ಕಾರದ ಸಹಾಯಧನವು ದೊರಕಬೇಕಾದರೆ ಮೂಲ ಕಾರಣಕರ್ತರು ಇವರೇ. ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನೀಡಿರುವ ಸೇವೆ ಅಪಾರ. ಇನ್ನೂ ವಿಶೇಷವಾಗಿ ಹೇಳಬೇಕೆಂದರೆ ಬಿಸಿಲ ಕಾಲದಲ್ಲಿ ಒಣಗಿದ ಮರಗಳೆಲ್ಲ ವಸಂತ ಕಾಲದಲ್ಲಿ ಚಿಗುರುವಂತೆ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ಬರಿದಾದ ಬಾಳಲ್ಲಿ ನವ ಚೈತನ್ಯವನ್ನು ಅರಳಿಸಿದ ಒಬ್ಬ ಧೀಮಂತ ವ್ಯಕ್ತಿತ್ವವುಳ್ಳವರು. ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಇವರಿಗೆ ಸಂಘದ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇವೆ.
ಇವರಿಗೆ ಶ್ರೀಯುತ ಪ್ರಕಾಶ್ ಜೆ ಶೆಟ್ಟಿಗರ್ ಸಂಸ್ಥಾಪಕರು ಸ್ಫೂರ್ತಿ ವಿಶೇಷ ಶಾಲೆ ಬೆಳುವಾಯಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ವಿಶ್ವಸ್ತರು ಮತ್ತು ಖಜಾಂಚಿ ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇವರು ಸೇವಾ ಭಾರತಿ ಸಂಸ್ಥೆಯ ಬೆನ್ನೆಲುಬು. ಎದುರಿಗೆ ಕಾಣಿಸಿಕೊಳ್ಳದೆ ಹಿಂದಿನಿಂದಲೇ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಅದ್ಭುತ ವ್ಯಕ್ತಿ. ಸಂಸ್ಥೆಯ ಸ್ಥಾಪಕರಲ್ಲಿ ಓರ್ವರು ಇವರು. ಕಳೆದ 32 ವರ್ಷಗಳಿಂದ ದಿವ್ಯಾಂಗರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಇವರು ಚಿಕ್ಕಂದಿನಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದು ಸಮಾಜ ಸೇವೆಗಾಗಿ ಕಂಕಣಬದ್ಧರಾದವರು. ಸೇವಾ ಭಾರತಿಯು ಇಂದು ನಡೆಸುತ್ತಿರುವ ಎಲ್ಲ ದಿವ್ಯಾಂಗರ ಶಾಲೆಗಳು, ಸಂಸ್ಥೆಯು ನಡೆಸುತ್ತಿರುವ ಹಲವು ಸಮಾಜಮುಖಿ ಸೇವೆಗಳು ಇವುಗಳ ಹಿಂದಿನ ರೂವಾರಿ. ಸೇವಾ ಭಾರತಿಯ ಟ್ರಸ್ಟಿ ಮತ್ತು ಕೋಶಾಧಿಕಾರಿ ಆಗಿದ್ದು ತಮ್ಮ ವ್ಯವಹಾರದೊಂದಿಗೆ ಇತರ ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಸಕ್ರಿಯರಾಗಿದ್ದು ಸಮಾಜದ ಎಲ್ಲ ವರ್ಗದವರಿಂದಲೂ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇದೀಗ ಇವರ ಕನಸಿನ ಕೂಸು ಆದ ಈ ಕವಿಗಳೊಂದಿಗೆ ಆತ್ಮೀಯರಾಗಿದ್ದು ನಮ್ಮೆಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರರ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯಕಾರಿ ಸಾಹಿತ್ಯ ವಿಶೇಷ ಮಕ್ಕಳ ಶಾಲೆ ಮಂಗಳೂರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನೆರೆದಿರುವ ಸಹೋದ್ಯೋಗಿ ಮಿತ್ರರೇ ಹಾಗೂ ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರಗಳು. ದಕ್ಷಿಣ ಕನ್ನಡ ಜಿಲ್ಲಾ ವಿಶೇಷ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಂಘಟನೆಯ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಈ ವರ್ಷ ಇದು ನಮ್ಮ ಶಾಲೆಯಾದ ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿ ನಡೆಯುತ್ತಿದೆ. ಈ ಆಚರಣೆಯಲ್ಲಿ ಜಿಲ್ಲೆಯ ಎಲ್ಲ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರರು ವರ್ಷಕ್ಕೊಮ್ಮೆ ಪರಸ್ಪರ ಭೇಟಿಯಾಗಿ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವುದಲ್ಲದೆ ಅವರ ಪ್ರತಿಭಾ ಪ್ರದರ್ಶನಕ್ಕೆ ಒಂದು ವೇದಿಕೆಯಾಗಿದೆ. ಶಿಕ್ಷಕರ ದಿನವಾದ ಸೆಪ್ಟೆಂಬರ್ 5 ನಮ್ಮ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನ. ಅವರ ಆಶಯದಂತೆ ಈ ದಿನವನ್ನು ಶಿಕ್ಷಕರ ದಿನ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಶ್ರೀಮತಿ ಸಾವಿತ್ರಿಬಾ ಫುಲೆ ಅವರು ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಡಿದ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿದ್ದಾರೆ. ಈ ಇಬ್ಬರು ಮಹಾನಾಯಕರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸುತ್ತಿದ್ದೇವೆ. ಕಳೆದ ವರ್ಷದ ಶಿಕ್ಷಕರ ದಿನಾಚರಣೆಯು ವೇಣೂರಿನ ಕ್ರಿಸ್ತರಾಜ ನವಚೇತನ ವಿಶೇಷ ಶಾಲೆಯಲ್ಲಿ ಬಹಳ ಅದ್ದೂರಿಯಿಂದ ದಿನಾಂಕ 14/9/2024 ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಭಗಿನಿ ಜೂಲಿಯಾನಾ ಪಾಯಸ್, ಮಂಗಳೂರು ಪ್ರಾಂತ್ಯದ ಶಿಕ್ಷಣ ಕಾರ್ಯದರ್ಶಿ ಇವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾದ ಶ್ರೀಮತಿ ಮಲ್ಲಿಕಾ ಕಾಶಿನಾಥ್ ಹೆಗಡೆ, ವೇಣೂರು ಪಂಚಾಯತ್ ಅಧ್ಯಕ್ಷರು, ಮತ್ತು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರರ ಸಂಘ ಇವರು ಭಾಗವಹಿಸಿದ್ದರು. ಇನ್ನು ನಮ್ಮ ಬೇಡಿಕೆಗಳ ಬಗ್ಗೆ ಹೇಳುವುದಾದರೆ, ಸರ್ಕಾರ ಮತ್ತು ಸರ್ಕಾರೇತರ ಶಿಕ್ಷಕರ ವೇತನದಲ್ಲಿ ತಾರತಮ್ಯ, ಸಂಬಳದಲ್ಲಿ ಪರಿಷ್ಕರಣೆ, ಸೇವಾ ನಂತರದ ಪಿಂಚಣಿಯ ಬಗ್ಗೆ ಹಾಗೂ ಇತರ ಹಲವು ಬೇಡಿಕೆಗಳನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದೆ. ಇವುಗಳನ್ನೆಲ್ಲ ನಮ್ಮ ರಾಜ್ಯ ಸಂಘಟನೆಯು ಶ್ರೀಯುತ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಸಮರ್ಥವಾಗಿ ನಿರ್ವಹಿಸುತ್ತಿದೆ. ನಿಮಗೆ ಗೊತ್ತಿರಬಹುದು, ಅವರು ಆಸ್ಪತ್ರೆಯಲ್ಲಿ ಅಸೌಖ್ಯದಿಂದ ಮಲಗಿದ್ದಾಗಲೂ ಅವರು ಅಲ್ಲಿಂದಲೇ ಹಲವು ಮನವಿಗಳನ್ನು ಮಾನ್ಯ ಸ್ಪೀಕರ್ ಹಾಗೂ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇದು ಅವರಲ್ಲಿರುವ ಸೇವಾ ಮನೋಭಾವ ಮತ್ತು ಶಿಕ್ಷಕರ ಬಗೆಗಿನ ಕಾಳಜಿಯನ್ನು ಎತ್ತಿ ತೋರಿಸುತ್ತದೆ. ಅವರೊಂದಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನೆಯು ಸಹಕಾರ ನೀಡುತ್ತಿದೆ. ನಿಮಗೆಲ್ಲ ಗೊತ್ತಿರುವಂತೆ 25 ಮಕ್ಕಳಿಗಿಂತ
ಕಡಿಮೆ ಸಂಖ್ಯೆಯ ಮಕ್ಕಳಿದ್ದರೆ ವಿಶೇಷ ಶಾಲೆಗಳಿಗೆ ಅನುದಾನ ನಿಲ್ಲಿಸುತ್ತಾರೆ. ಹಾಗಾಗಿ ಅಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಸಂಕಷ್ಟ ಎದುರಾಗುತ್ತದೆ. ಶಾಲೆ ಮುಚ್ಚುವ ಪರಿಸ್ಥಿತಿಯು ಬರಬಹುದು. ಆದ್ದರಿಂದ ಈ ನಿಬಂಧನೆಯನ್ನು ಸಡಿಲಿಸಿ ಮಕ್ಕಳ ಅನುಸಾರದಂತೆ ಅನುದಾನ ನೀಡಬೇಕೆಂದು ಸರ್ಕಾರದಲ್ಲಿ ಈ ಮೂಲಕ ಮನವಿ ಮಾಡುವಂತೆ ಕೇಳಿಕೊಳ್ಳುತ್ತೇನೆ. ಇನ್ನೊಂದು ಪ್ರಮುಖ ಬೇಡಿಕೆ ಎಂದರೆ RCI ರಿನಿವಲ್. ಇಂತಹ ಪದ್ಧತಿ ಬೇರೆ ಯಾವ ಇಲಾಖೆಯಲ್ಲಿಯೂ ಇಲ್ಲ. ಒಮ್ಮೆ ನೌಕರರಿಗೆ ಸೇರಿದರೆ ಮುಗಿಯಿತು, ನಂತರ ಯಾವುದೇ ನಿಬಂಧನೆ ಇಲ್ಲ. ಅದೇ ನಮ್ಮಲ್ಲಿ RCI ರಿನಿವಲ್ ಆಗದಿದ್ದರೆ ಅವರಿಗೆ ಸಿಗುವ ಗೌರವಧನವನ್ನು ತಡೆ ಹಿಡಿಯಲಾಗುತ್ತದೆ. ಆದ್ದರಿಂದ ಇಂತಹ ಕಠಿಣ ನಿಬಂಧನೆಯನ್ನು ತೆಗೆದುಹಾಕಬೇಕೆಂದು ನಮ್ಮೆಲ್ಲರ ಬೇಡಿಕೆ. ಇದರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ನಮ್ಮ ರಾಜ್ಯ ಸಂಘಟನೆಯು ಮನವಿ ಸಲ್ಲಿಸಿದೆ. ಕಾದು ನೋಡೋಣ. ಆದರೂ ಮುಂದಿನ ದಿನಗಳಲ್ಲಿ ಇವುಗಳ ಬಗ್ಗೆ ಹೋರಾಟ ಮಾಡಲೇಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ನಾವು ಜೊತೆಯಾಗಿ ನಿಂತು ಒಬ್ಬರಿಗೊಬ್ಬರು ಕೈ ಜೋಡಿಸಿ ಸಂಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ಇನ್ನಷ್ಟು ಬಲಿಷ್ಠಗೊಳಿಸೋಣ ಎನ್ನುತ್ತಾ ನನ್ನ ಮಾತಿಗೆ ವಿರಾಮ ಇಡುತ್ತಿದ್ದೇನೆ. ಧನ್ಯವಾದಗಳು. ಕಾರ್ಯದರ್ಶಿ ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇವರು ಸುಮಾರು 10 ವರ್ಷಗಳಿಂದ ಸಂಸ್ಥೆಯ ಎಲ್ಲ ಆಗುಹೋಗುಗಳನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಕಾರ್ಪೊರೇಷನ್ ಬ್ಯಾಂಕ್ನ ಉನ್ನತ ಹುದ್ದೆಯಲ್ಲಿದ್ದು ನಿವೃತ್ತಿಗೊಂಡ ನಂತರ ಸೇವಾ ಭಾರತಿಯಲ್ಲಿ ಸೇರಿಕೊಂಡು ದಿವ್ಯಾಂಗರ ಏಳಿಗೆಗಾಗಿ ಅಹರ್ನಿಶಿ ಸೇವಾ ತತ್ಪರತೆಯಿಂದ ದುಡಿಯುತ್ತಾ ಸಂಸ್ಥೆಯ ಅಭ್ಯುದಯಕ್ಕೆ ಕಾರಣೀಭೂತರಾಗಿದ್ದಾರೆ. ಇದೀಗ ಮೊಂಟೆಪದವಿನಲ್ಲಿ ಇನ್ಫೋಸಿಸ್ ಸಂಸ್ಥೆಯನ್ನು ಕೂಡಿಸಿಕೊಂಡು ನಿರ್ಮಿಸಿದ ಜಿಲ್ಲೆಯ ಅತಿ ದೊಡ್ಡ ದಿವ್ಯಾಂಗರ ವಸತಿಯುತ ಕೇಂದ್ರದ ನಿರ್ಮಾಣದಲ್ಲಿ ಇವರ ಪಾತ್ರ ಹಿರಿದು. ಇನ್ನು ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳೊಂದಿಗೆ ಆತ್ಮೀಯವಾಗಿದ್ದುಕೊಂಡು ಅವರ ಎಲ್ಲ ಬೇಕು ಬೇಡಗಳನ್ನು ನೋಡಿಕೊಂಡು ಪರಿಹರಿಸಿ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಂಘ ರಿಜಿಸ್ಟರ್ಡ್ ಮತ್ತು ಆಡಳಿತಾಧಿಕಾರಿ, ಸಾಹಿತ್ಯ ವಿಶೇಷ ಶಾಲೆ ಮಂಗಳೂರು, ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಖಜಾಂಚಿಯವರಾದ ಶ್ರೀ ಧನಂಜಯ್ ವರ್ಮರವರು 2024-25ನೇ ಸಾಲಿನ ಲೆಕ್ಕಪತ್ರ ಮಂಡನೆ ಪ್ರಸ್ತುತಪಡಿಸಲಿದ್ದಾರೆ. ರಿಸೀಟ್ಸ್ ಮತ್ತು ಪೇಮೆಂಟ್ಸ್ ಅಕೌಂಟ್ 31/3/2025. ರಿಸೀಟ್ಸ್ ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಕೈಯಲ್ಲಿರುವಂಥ ಓಪನಿಂಗ್ ಬ್ಯಾಲೆನ್ಸ್ 2024 ಎಂಡಿಂಗಿಗೆ 85,408 ರೂಪಾಯಿ ನಮ್ಮಲ್ಲಿತ್ತು. ಎಲ್ಲ ಸ್ಕೂಲ್ಗಳಿಂದ ನಮಗೆ ಬೆಳಕು ಎಂದರೆ ಜ್ಞಾನದ ಸಂಕೇತ. ಇಂತಹ ಬೆಳಕು ಎಂದಾಕ್ಷಣ ನಮಗೆ ನೆನಪಾಗುವುದೇ ದೀಪ. ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಹಾಗೂ ವೇದಿಕೆಯ ಮೇಲಿರುವ ಅತಿಥಿ ಗಣ್ಯರು ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಎಲ್ಲರಿಗೂ, ವೇದಿಕೆಯಲ್ಲಿರುವವರಿಗೆ, ಮುಂಭಾಗದಲ್ಲಿರುವಂಥ ನನ್ನ ಬಂಧು ಭಗಿನಿಯರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಇಂದಿನ ಈ ಶುಭ ದಿನದಲ್ಲಿ, ಶಿಕ್ಷಕರ ದಿನಾಚರಣೆಯ ಶುಭ ದಿನದಲ್ಲಿ, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ದೀಪವನ್ನು ಪ್ರಜ್ವಲಿಸುವುದಕ್ಕಾಗಿ ಆಮಂತ್ರಿಸಿದಂತಹ ಎಲ್ಲರಿಗೂ ಮೊದಲಾಗಿ ವಂದಿಸಿ ಶುಭವನ್ನು ಕೋರಿ ನನ್ನೆರಡು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಸಂತೋಷ ಪಡುತ್ತೇನೆ. ಮೊದಲಾಗಿ ಇಲ್ಲಿರುವಂತಹ ಈ ಸ್ಪೆಷಲ್ ಸ್ಕೂಲಿನ ಎಲ್ಲ ಶಿಕ್ಷಕಿಯರ ವೃಂದದವರಿಗೆ ನನ್ನ ಕೋಟಿ ನಮನಗಳು. ಯಾಕೆಂತ ಹೇಳಿದರೆ, ನಾನು ಈ ಶಾಲೆಗೆ ಬರ್ತಾ ಇದ್ದೆ. ನಾನು ಮೊದಲು ಎಷ್ಟು ಕಷ್ಟ ಉಂಟು ಅಂತ ನನಗೂ ಗೊತ್ತುಂಟು. ಹಾಗಾಗಿ ಆ ಮಕ್ಕಳನ್ನು ಹಿಡ್ಕೊಂಡು ನಿಮ್ಮ ಮಕ್ಕಳು ಅಂತ ಅವರನ್ನು ಪ್ರೀತಿಸಿಕೊಂಡು ನೀವು ಮಾಡುತ್ತಿರುವಂತಹ ಕೆಲಸ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಖಂಡಿತವಾಗಿಯೂ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಸಾಮಾನ್ಯ ಮಕ್ಕಳಿದ್ರೆ ಅವರನ್ನೇ ನಮಗೆ ನೋಡಿಕೊಳ್ಳೋದು ಕಷ್ಟ ಆಗ್ತದೆ. ಹಾಗಿರುವಾಗ ಒಬ್ಬೊಬ್ಬರು ಒಂದೊಂದು ಥರ. ನಾನು ಚೇತನದಲ್ಲಿ ನೋಡ್ತಾ ಇದ್ದೆ, ಆಗ ಬಂದಾಗ ನಾವು ಹೇಳಿದಾಗೆ ಕೇಳುವುದಿಲ್ಲ, ಅವರದ್ದು ಹಾಗಿರ್ತಾರೆ. ಆದರೆ ಅವರನ್ನು ಪ್ರೀತಿಯಿಂದ, ತಾಳ್ಮೆಯಿಂದ, ನಿಮ್ಮ ಮಕ್ಕಳಿಗಿಂತ ಹೆಚ್ಚು ಅವರ ಮೇಲೆ ನೀವು ಬಾಂಧವ್ಯವನ್ನು ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ಅವರಿಗೆ ಶಿಕ್ಷಣ ಕೊಡೋದು ಏನೋ ಅದನ್ನು ಮಾಡ್ತಾ ಇದ್ದೀರಲ್ಲ, ಅದು ದೇವರ ಸೇವೆ. ಇನ್ನು ನೀವು ಬೇರೆ ದೇವರ ಸೇವೆ ಮಾಡಬೇಕಾಗಿಲ್ಲ. ಅದೇ ನೀವು ಸಲ್ಲಿಸುವಂತಹ ದೇವರ ಸೇವೆ. ಖಂಡಿತವಾಗಿಯೂ ಯಾರು ಮನಪೂರ್ವಕವಾಗಿ ಈ ಒಂದು ಉದ್ಯೋಗ ಅಲ್ಲ, ಅದು ಪೂಜೆ, ದೇವರ ಪೂಜೆ ಅಂತಲೇ ನಾವು ಭಾವಿಸ್ತೇವೆ. ಆದ ಕಾರಣ ಇಲ್ಲಿ ಇರುವಂತಹ ಎಲ್ಲ ಶಿಕ್ಷಕ, ಹಾಗೆ ಅವರ ಒಟ್ಟಿಗಿರುವಂತಹ ಶಿಕ್ಷಕೇತರರು ಎಲ್ಲರಿಗೆ ಸಹ ಮತ್ತೊಮ್ಮೆ ನನ್ನ ಅಭಿನಂದನೆ, ಮನಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ನಾನು ಈ ಚೇತನ ಸಂಸ್ಥೆಗೆ ಸೇರ್ಲಿಕ್ಕೆ ಒಂದು ಕಾರಣ ನೋಡಿದೆ. ಮಕ್ಕಳನ್ನೆಲ್ಲ ನೋಡಿದಾಗ ನನಗೊಂದು ವಿಶಿಷ್ಟವಾದ ಪ್ರಪಂಚವನ್ನ ನೋಡಿದ ಹಾಗೆ ಒಂದು ಅನುಭವವಾಯಿತು. ಆಮೇಲೆ ಹೇಳಿದೆ, ನೋಡು, ನನ್ನಿಂದ ಆದಷ್ಟು ಈ ಮಕ್ಕಳಿಗೆ ಏನು ಮಾಡಿ ಸಾಧ್ಯ ಉಂಟಾ ಅದನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಒಂದು ದಿನ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಆ್ಯಕ್ಚುಲಿ ಅದನ್ನು ಹೇಳ್ತೇನೆ ನಿಮಗೆ. ನಾನು ಇದು ಇತರರಿಗೆ ಪ್ರೇರಣೆಯಾಗಬಹುದು ಎಂಬ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ನಾನೊಂದು ಕಂಜೀವರಂ ಸೀರೆ ತಗೊಳ್ಬೇಕಂತ 5,000 ತಂದಿಟ್ಟಿದ್ದೆ. ಅಲ್ಲಿ ಆಗ ಮಹಿಳಾ ಸಭಾದಲ್ಲಿ ಕಂಜೀವರಂ ಸೀರೆದು ಸೇಲಿತ್ತು. ಅದೊಂದು ಕೊಡಬಾರದು. ನಾವು ಶಿಕ್ಷಕರಾದವರು ಉಪದೇಶ ಮಾಡ್ತೇನೆ ಅಂತ ಖಂಡಿತವಾಗಿ ಭಾವಿಸಬೇಡಿ. ಶಿಕ್ಷಕರಾದವರು ಸ್ವಲ್ಪ ಲವಲವಿಕೆಯಿಂದ ಇರಬೇಕು. ಲವಲವಿಕೆಯಿಂದ ನಮ್ಮಲ್ಲಿಯೇ ಉತ್ಸಾಹ ಕಡಿಮೆಯಾದರೆ ಆಗ ನಾವು ಮಕ್ಕಳಲ್ಲಿ ಏನು ಉತ್ಸಾಹವನ್ನು ತುಂಬಿಸ್ಲಿಕ್ಕಾಗತ್ತೆ? ನಾವು ಆದಷ್ಟು ಲವಲವಿಕೆಯಿಂದ ಇದ್ದುಕೊಂಡು ಎಲ್ಲರೂ ತಮಾಷೆ ಮಾಡ್ತಾರೆ ಅಂತ ಹೇಳಿ ಅವನಿಗೆ ಅವನ ಹೆಸರು ಹೇಳಿದ ಕೂಡಲೇ ಅವನಿಗೊಂಥರ ಇರಿಟೇಟ್ ಆಗೋದು. ನನ್ನ ಮನೆ ಹತ್ರದ ಮಕ್ಕಳೆಲ್ಲ ಅವನನ್ನು ಅವನ ಹೆಸರಿಟ್ಟು ಕರೆಯೋದು. ಹೆಸರಿಟ್ಟು ಕರೆದ ಕೂಡಲೇ ಅವನಿಗೊಂಥರ ಇರಿಟೇಟ್ ಆಗೋದು. ನಾವು ನಿತ್ಯ ಅವನ ಹತ್ರ ಮಾತನಾಡ್ತಾ ಇರ್ತೇನೆ. ಒಂದಿನ ಹೇಳಿದವ ನನಗೆ, ನೋಡಿ ಅವರೆಲ್ಲ ನನಗೆ ನನ್ನ ಹೆಸರಿಟ್ಟು ಕರೀತಾರೆ, ನಮ್ಮೊಂಥರ ಆಗ ಈ ವಾತಾವರಣ ನಾನು ಬರ್ತಾ ಇದ್ದಂತಹದ್ದು ತುಂಬ ಸಮಯದಿಂದ ಇಲ್ಲಿ ಬರ್ತಾ ಇದ್ದೆ ನಾನು. ಮತ್ತೆ ನನ್ನ ಕೆಲವು ಸಮಸ್ಯೆಗಳಿಂದಾಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಈಗಲೂ ಒಬ್ಬ ಇದ್ದಾನೆ ಹುಡುಗ, ಅವ ನನ್ನನ್ನು ನೋಡಿಕೊಂಡು ಚಪ್ಪಾಳೆ ತಟ್ಟೋದು. ಯಾಕೆ ಅಂತ ಹೇಳಿದರೆ, ನಾನು ಇಲ್ಲಿ ಬಂದಾಗ ಅವರಿಗೆ ಚಪ್ಪಾಳೆ ತಟ್ಟುವುದನ್ನು ಹೇಳಿಕೊಡ್ತಿದ್ದೆ. ಪದ್ಯ ಹೇಳೋದು, ಚಪ್ಪಾಳೆ ತಟ್ಟೋದು. ಭಗವದ್ಗೀತೆ ಚೆಂದ ಮಾಡಿ ಹೇಳ್ತಾರೆ ಮಕ್ಕಳು. ಸ್ವಲ್ಪ ಐಕ್ಯೂ ಸರಿ ಇರೋರು ಭಗವದ್ಗೀತೆಯನ್ನು ಕಲಿತು ಚೆಂದ ಮಾಡಿ ಹೇಳ್ತಾರೆ. ಅವರಲ್ಲಿ ಏನಿದೆ ಎಂಬುದನ್ನು ಗುರುತಿಸಿ ಅವರಿಗೆ ಬೇಕಾದನ್ನು ಮಾಡಿ. ನೀವು ಟೀಚರ್ಸು ಉಪದೇಶ ನಾನು ಖಂಡಿತವಾಗಿ ಮಾಡೋದು. ನಾನೊಬ್ಬರು ಟೀಚರು, ಆದ ಕಾರಣ ನಾನು ಯಾವತ್ತೂ ಉಪದೇಶ ಮಾಡಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನನಗೆ ಭಾಳ ಖುಷಿ ಆಯಿತು ಇಲ್ಲಿ ಬಂದಾಗ. ನನ್ನ ಸಂತೋಷವನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸುವುದು ನನಗೆ ಗೊತ್ತಾಗ್ತಾ ಇಲ್ಲ. ಆದ ಕಾರಣ ಆ ಹುಡುಗ ಏನು ಮಾಡ್ತಾನಂದರೆ, ನನ್ನ ನೋಡಿದ ಕೂಡ ಚಪ್ಪಾಳೆ ತಟ್ಟೋದು.
ಯಾಕೆಂದ್ರೆ ಆ ಚಪ್ಪಾಳೆ ತಟ್ಟುವುದು ಅವನಿಗೆ ಖುಷಿಯಾಗಿದೆ, ಹಾಗಾಗಿ ಅವನು ಚಪ್ಪಾಳೆ ತಟ್ಟೋದು. ಇನ್ನು ಕೆಲವರಿಂದ ನಾವು ನಾಟಕ ಎಲ್ಲ ಮಾಡ್ತೇವಲ್ಲ, ಕೇಳುದು ನಮ್ಮ ಹತ್ರ, ಇನ್ಯಾವಾಗ ನಮಗೆ ನಾಟಕ ಮಾಡಲಿಕ್ಕೆ ಕುಂತ್ಕೊಂಡು. ಈಗ ನನ್ನ ಶ್ರೀಮತಿಯವರ ಶಿಕ್ಷಕಿ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಅವರು ಚಪ್ಪಾಳೆಯ ಮಹತ್ವ ಹೇಳಿದರು. ನಾನು ಈ ವಂದನೆಯ ನಮಸ್ಕಾರ ಹೇಳಿದಾಗ ಸಭೆಯಿಂದ ನಮಗೆ ಒಂದು ನಮಸ್ಕಾರ ಅಂತ ಬಂದರೆ ತುಂಬ ಸಂತೋಷ ಆಗ್ತದೆ. ನಮ್ಮ ಜಿಲ್ಲಾ ಅಧ್ಯಕ್ಷೆಯಾಗಿರುವ ರೇಷ್ಮಾ ಮರ್ಯ ಮಾಟಿಸ್ರವರೇ, ಇಂದಿನ ಅತಿಥಿಗಳಾಗಿ ಆಗಮಿಸಿರುವ ರೋಮನ್ ಅಂಡ್ ಕ್ಯಾಥರಿನ್ ಬ್ಲೈಂಡ್ ಸ್ಕೂಲ್ನ ಮುಖ್ಯಸ್ಥರಾಗಿರುವ ಗ್ಯಾಲಿಸಿಸ್ ಎಸ್ಸರ್ ಅವರೇ, ನನ್ನ ಆತ್ಮೀಯರಾಗಿರುವ ಸನ್ಮಾನ್ಯ ವಿನೋದಣ್ಣನವರೇ ಮತ್ತು ಆತ್ಮೀಯರಾಗಿರುವ ನಾಗರಾಜ್ ಭಟ್ ಅವರೇ, ಮತ್ತೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಸಹೋದ್ಯೋಗಿ ಅಂತ ಹೇಳ್ತೇನೆ, ಯಾಕೆಂದ್ರೆ ನಾನು ಒಬ್ಬ ಸ್ಪೆಷಲ್ ಎಡ್ಯುಕೇಟರ್ ಆಗಿ 25 ವರ್ಷ ಒಂದು ಶಾಲೆಯಲ್ಲಿ ಕೆಲಸ ಮಾಡಿದವರು, ವಿಶೇಷ ಶಿಕ್ಷಕನಾಗಿ. ಈಗೇನೋ ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದೀರಿ, ಪ್ರಧಾನ ಕಾರ್ಯದರ್ಶಿ ಅಂತ. ಇಲ್ಲಿ ತುಂಬ ನಮ್ಮ ಸುಪ್ರೀತಾ ಭಾಳಷ್ಟು ಹೇಳಿದ್ರು, ಏನೆಲ್ಲ ಆಗಿಕೊಂಡು ಅಂತ ಹೇಳಿಕೊಂಡು ಅದು ಆಗ್ಬೋದು ಅಂತ ಕಾಣ್ತೇನೆ, ಗೊತ್ತಿಲ್ಲ. ಇವತ್ತು ಸಾವಿತ್ರಿ ಮೇಡಮ್ ಅವರೊಂದು ಹೇಳಿದರು, ಮೊದಲೇನು ಸಿಗ್ತಾ ಇರಲಿಲ್ಲ ಅಂತ. ಹೌದು, ಏನು ಸಿಗ್ತಾ ಇರಲಿಲ್ಲ. ನಮ್ಮ ಟೀಚರ್ಸಿಗೆ ನಾವು 1,500, 2,000, 4,000, 3,000 ಈಗೆಲ್ಲ ಗೌರವಧನ ಕೊಡ್ತೇವೆ. ಏನು 2010 ಸೆಪ್ಟೆಂಬರ್ ಅಕ್ಟೋಬರ್ ಗೊತ್ತಿಲ್ಲ, ಸನ್ಮಾನ್ಯ ಯಡಿಯೂರಪ್ಪರನ್ನ ನಾನು ಶಿವಮೊಗ್ಗದಲ್ಲಿ ಭೇಟಿಯಾದಾಗ ಅವರ ಮುಂದೆ ನಿಂತು ಅಂದಾಗ ಅವರು ಜೋರಾಗಿ ಗದರಿಸಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳಿದಾಗ ಆ ಬಳಿಕ ನಮಗೆ ಒಂದು ಅನುದಾನ ಬಂದದ್ದೆಷ್ಟು? 4.5. ಹೌದು, ಕೇವಲ 4.5 ಗೌರವಧನ. ಅದಕ್ಕಿಂತ ಕೆಳಗಿನವರಿಗೆಲ್ಲ ಮತ್ತೂ ಕಡಿಮೆ. 14-15ಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಾಗ ಅಲ್ಲೂ 10 ಬಿಟ್ಟಿದ್ದೆ ನಾನು. ಆಗ ನನ್ನ ಮುಖ ನೋಡಿ ಆ ಪತ್ರದಲ್ಲಿ ಬರೆದಂತ ಸಿದ್ದರಾಮಯ್ಯ 14-15ರ ಬಜೆಟ್ ಅಲ್ಲಿ ಅದನ್ನ 13.5 ಮಾಡಿದ್ರು. 13.5. ಅದರಲ್ಲೂ ಸಮಾಧಾನ ಇಲ್ಲ, ಸಮಾಧಾನ ಇರ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಈಗಲೇ ಟೀಚರ್ಸ್ ಹೇಳಿದ್ರು, ಸಾಮಾನ್ಯ ಶಿಕ್ಷಕರಿಗಿಂತಲೂ ನೀವು ಒಳ್ಳೆ ಕೆಲಸ ಮಾಡ್ತೀರಿ, ನಿಮ್ಗೆ ಜಾಸ್ತಿ ಕೊಡಬೇಕು ಅಂತ. ವ್ಯರ್ಥದಲ್ಲಿ ಕೊಡುತ್ತ ಇಲಾಖೆ ಒಪ್ಪಿಕೊಳ್ಬೇಕಲ್ಲ. ಈಗ ಏನೇನು ನ್ಯೂಸನ್ಸ್ ಕಾನೂನುಗಳನ್ನ ತರ್ತಾ ಇದೆ ಇಲಾಖೆ. ಸ್ಟ್ರೈಕ್ ಮಾಡಿದೆವು 2022 ಜುಲೈ ತಿಂಗಳ ತಾರೀಕು ಮರ್ತೋಯ್ತಾ ಅಂತ. ಜೂನ್ 20, ಸಾರಿ 29, 2022. ಒಂದು 3,000 ಜನ ಸೇರಿದ್ರು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ. ಅಲ್ಲಿ ಊಟದ ವ್ಯವಸ್ಥೆ, ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಿದೆವು. ಉಪಹಾರದವರ ಹತ್ರ ಕೇಳಿದೆವು, ಉಪಹಾರ ತಂದಿದ್ದೀರಾ? ಚಾ ತರಲಿ, ಒಳ್ಳೆಯದಾಗಲಿ ಎಂಬುದೇ ನನ್ನ ಪ್ರಾರ್ಥನೆ. ನನಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. All the trustees of Seva Bharati, special invitees, and ladies and gentlemen, ನಮ್ಮ ವಸಂತ್ ಕುಮಾರ್ ಸರ್ ಹಾಗೂ ಸುಪ್ರೀತಾ ಮೇಡಮ್ ಅವರು ಮತ್ತು ಇಷ್ಟು ಮಾತಾಡಿದೆ. ನಾನು ಏನು ಮಾತಾಡೋದು ನನಗೆ ತಿಳಿತಾ ಇಲ್ಲ. ಯಾಕಂದರೆ ನಮ್ಮ ಶಾಲೆ ರೋಮನ್ ಆ್ಯಂಡ್ ಕ್ಯಾಥರಿನ್ ಲೋಬೋ ಸ್ಕೂಲ್ ಫಾರ್ ದ ವಿಜುವಲಿ ಇಂಪೇರ್ಡ್ ಇದು ಉರ್ವ ಸ್ಟೋರಿಯಲ್ಲಿ ಉಂಟು. ಆ್ಯಂಡ್ ವಿ ಗಿವ್ ಫಾರ್ಮಲ್ ಎಜುಕೇಷನ್ ಫ್ರಮ್ ಕ್ಲಾಸ್ 1 to 10. Please kindly, all the special educators, kindly listen to this, because I am going to make one appeal at the end. So we give formal education in English medium from 1st to 10th, and we follow the Karnataka state syllabus. We also teach
the other activities such as computers, music, handcraft, and most of all, orientation and mobility. Seva Bharati took over the school, and we started the school on October 2nd, Gandhi Jayanti Day, 2009. ಆಗ ನಮ್ಮಲ್ಲಿದ್ದದ್ದು ಕೇವಲ 2 ಮಕ್ಕಳು. ನೆನಪಿಟ್ಕೊಳ್ಳಿ, 2 ಮಕ್ಕಳು. 2016 and 17, there were about 42 students studying in our school. ನಾನಿದು ಯಾಕೆ ಹೇಳ್ತೇನೆ ಅಂದರೆ ಇದಕ್ಕೊಂದು ಕಾರಣ ಉಂಟು. And at present, we have only 19 students. Yake? Because all the students have cleared their SSLC, and let me tell you, they are all my students because I was the first one to enter the school. One of my students, he is pursuing his PhD. ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದಾರೆ. Totally blind, totally visually impaired. The student, he is working for the Reserve Bank of India, Bangalore branch, regional branch. State Bank of India ದಲ್ಲಿ 3 ಜನ ಮಕ್ಕಳಿದ್ದಾರೆ. ಹೀಗೆ ಎಷ್ಟೋ ಜನ ಮಕ್ಕಳು SSLC clear citizens of India. So thank you very much for giving me this opportunity, and may God bless each and every one of you. Thank you. ಶಿಕ್ಷಕರ ಒಂದು ರಾಜ್ಯದ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಂಘದ ಒಂದು ಲೀಡರ್ಶಿಪ್ ಅನ್ನು ತೆಗೆದುಕೊಂಡಿರುವಂತಹ ಶ್ರೀ ವಸಂತ್ ಶೆಟ್ಟಿ ಅವರಂಥವರು ಇರುವಾಗ ನೀವೆಲ್ಲರೂ ಧೈರ್ಯದಿಂದ ನಿಮ್ಮ ಯುನಿಟಿಯನ್ನು ತೋರಿಸಿದರೆ ಅವರೊಂದಿಗೆ ನಮ್ಮ ಸುಪ್ರೀತಾ ಮತ್ತು ಇತರರು, ಸುಪ್ರೀತಾ ಅವರು ಸೈಲೆಂಟಾಗಿ ಕೆಲಸ ಮಾಡ್ತಾರೆ, ಆದರೆ ಏನು ಮಾಡ್ತಾರೆ ಗೊತ್ತೇ ಇದ್ದಿಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಸಂಘಕ್ಕೆ. ನಮ್ಮ ವಸಂತ್ ಕುಮಾರ್ ಶೆಟ್ಟಿ ಅವರಂಥವರು ನಿಮ್ಮೊಂದಿಗೆ ಇರುವಾಗ ನೀವು ಅವರ ಬೆನ್ನೆಲುಬಾಗಿ ನಿಂತರೆ ನಿಮ್ಮ ಏನು ಬೇಡಿಕೆ ಉಂಟು ಅದು ಖಂಡಿತ ನೆರವೇರುತ್ತದೆ ಅಂತೇಳಿ ಒಂದು ವಿಶ್ವಾಸದೊಂದಿಗೆ ನಾನು ಮುಂದೆ ಮಾತನಾಡ್ತಾ ಇದ್ದೀನಿ. ಸರ್, ನೀವು ಮುಂದುವರಿಸಿಕೊಂಡು ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ನಡೀಬೇಕಾದ್ರೆ ಲೀಡರ್ಶಿಪ್ ಚೆನ್ನಾಗಿದ್ದರೆ ಮಾತ್ರ ಆಗ್ತದೆ. ಆದರೆ ಇಷ್ಟವರೆಗೆ ಬಂದ ಅವರ ಸಾಧನೆ ನೋಡುವಾಗ, ನಾನು ಕೂಡ ಈ ಸಂಸ್ಥೆಗೆ ಬರುವಾಗ ಟೀಚರ್ಸ್ಗಳ ಸ್ಯಾಲರಿ ಬರೀ 13,500 ಇತ್ತು. ನಾನು ಭಾವಿಸ್ತಾ ಇದ್ದೆ PUC ಆದಮೇಲೆ ನೀವು ವಿಶೇಷ ಶಿಕ್ಷಣವನ್ನು ಪಡೆಯುವಾಗ ಆಮೇಲೆ ನೀವು ಮಾಡುವ ಕೆಲಸ, ನಮ್ಮ ಸಂಸ್ಥೆಯಲ್ಲಿ ಇಷ್ಟು ಶಿಕ್ಷಕರು, ಇಷ್ಟು ಉದ್ಯೋಗಿಗಳು ಇರುವಾಗ ಸರ್ಕಾರದಿಂದ ಯಾವುದೇ ಸಹಕಾರ ಸಿಗದಿದ್ದಾಗ ದಾನಿಗಳ ಒಂದು ಸಹಕಾರದಿಂದ ನಾವು ಸಂಸ್ಥೆಯನ್ನು ನಡೆಸಬೇಕಾಗ್ತದೆ. ದಾನಿಗಳ ಸಹಕಾರ ಬೇಕಾದರೆ ನಾವು ದಾನಿಗಳ ಹತ್ರ ಹೋಗಿ ಕೈ ಚಾಚುವಂಗೆ ಆಗಬಾರದು. ಅವರು ನಮ್ಮ ಶಿಕ್ಷಕರು ಈ ಮಕ್ಕಳಿಗೆ ಕೊಡುವಂಥ ಸೇವೆಯನ್ನು ಗಮನಿಸಿ ಅವರೇ ಬಂದು ದಾನವನ್ನು ಮಾಡಿದಾಗ ಅದರಿಂದ ನಮಗೆ ಸಿಗುವ ಸಂತೋಷ, ಆ ದಾನ ಸಿಕ್ಕಿದ್ದನ್ನು ನಾವು ಈ ಮಕ್ಕಳಿಗೋಸ್ಕರ ಈ ಸಂಸ್ಥೆಗಳ ಮುಖಾಂತರ ನಾವು ಖರ್ಚು ಮಾಡಿ ನಿಮ್ಮ ಒಂದು ಅದರಲ್ಲಿ ಪಾಲ್ಗೊಳ್ಳುವಿಕೆ, ಇದನ್ನೆಲ್ಲವನ್ನು ನಾವು ಗಮನಿಸಿದಾಗ ನಾವು ನಿಜವಾಗಿ ನಿಮ್ಮ ಸೇವೆಯನ್ನು ನಾವು ಎಷ್ಟು ಹೊಗಳಿದ್ರೂ ಸಾಕಾಗುವುದಿಲ್ಲ. ಇವತ್ತು ನನಗೆ ಒಂದು ಖುಷಿ ಏನು ತಿಳಿದರೆ, ಬರೇ ನಮ್ಮ ಶಾಲೆಯ ವಿಶೇಷ ಶಿಕ್ಷಕರು ಅಥವಾ ಶಿಕ್ಷಕರಲ್ಲ, ಬೇರೆ ಬೇರೆ ಶಾಲೆಯ ಇಂಥ ಸೇವೆಯನ್ನು ಮಾಡುವಂಥ ನೀವೆಲ್ಲರಿಲ್ಲಿ ಬಂದದ್ದು, ನಮ್ಮ ಈ ಸಂಸ್ಥೆಗೆ ಪಾದಾರ್ಪಣೆ ಮಾಡಿದ್ದು, ಅದು ನಮ್ಮ ಈ ಸಂಸ್ಥೆಗೆ ಇನ್ನೂ ಒಂದು ಜಾಸ್ತಿ ಬಲವನ್ನು ಸಿಗುತ್ತೆ ಅಂತ ಒಂದು ಆಸೆ ನನ್ನಲ್ಲಿ ಇರುತ್ತದೆ. ಇವತ್ತು ಸೇವಾ ಭಾರತಿ ಸಂಸ್ಥೆ ಒಂದು ದೊಡ್ಡ ಒಂದು ಕಾರ್ಯಕ್ಕೆ ಕೈ ಹಾಕಿದೆ. ನಾವು ಆ ಒಂದು ದೊಡ್ಡ ಕಾರ್ಯ ಮಾಡಬೇಕಂತೇಳಿ ಮುಂದೆ ಬಂದದಲ್ಲ, ಇತ್ತು ಸಣ್ಣ ರೀತಿಯಲ್ಲಿ ನಮ್ಮ ವಸಂತ್ ಕುಮಾರ್ ಶೆಟ್ಟಿ ಅವರ ಮಾರ್ಗದಲ್ಲಿ ಒಳ್ಳೆಯ ಕೆಲಸ ಮಾಡುವಾಗ ಎಷ್ಟು ಆತಂಕಗಳು ಬಂದರೂ ನಿಲ್ಲಬೇಡ ಎಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಹೇಳಿದ್ದಾರೆ.
ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿಗಳೇ, ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘವು ಕಳೆದ 18 ವರ್ಷಗಳಿಂದ ವಿಶೇಷ ಶಾಲೆಗಳ ಸ್ಥಿತಿಗಾಗಿ ಅಥವಾ ನಮ್ಮ ಹೋರಾಟವು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮತ್ತು ಈ ಸಂಘವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ಥಾಪಿಸಲ್ಪಟ್ಟು ಈಗ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಸರಿಸಿದೆ. ಈ ಸಂಘವು ಮಾಡುವ ಎಲ್ಲ ಹೋರಾಟಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 13 ಅನುದಾನಿತ ಅನುದಾನರಹಿತ ಎಲ್ಲ ಶಾಲೆಯವರು ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ನಾನು ಈ ಸಮಯದಲ್ಲಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಕಳೆದ ಅವರ ಇಡೀ ಜೀವನವನ್ನೇ ನಮ್ಮ ವಿಶೇಷ ಮಕ್ಕಳ ಏಳಿಗೆಗಾಗಿ ಮತ್ತು ವಿಶೇಷ ಶಿಕ್ಷಕರ ಏಳಿಗೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಕಳೆದ ವರ್ಷ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಅದನ್ನು ಬದಿಗಿರಿಸಿ ಅವರು ಸುಮಾರು 7-8 ಸಲ ಬೆಂಗಳೂರಿಗೆ ಹೋಗಿದ್ದಾರೆ. ಕೋರ್ಟ್ ಕಚೇರಿಗಳ ಮೆಟ್ಟಲುಗಳನ್ನು ಏರಿದ್ದಾರೆ. ವಾಕರ್ಗಳನ್ನು ಇಟ್ಕೊಂಡಾದರೂ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪರವಾಗಿ ದೊಡ್ಡ ಸಲಾಂ ಸರ್. ಅವರು ನಿನ್ನೆ ಅವರ ಕುಟುಂಬ ಸಮೇತ ತಿರುಪತಿಗೆ ಹೋಗಿದ್ರು. ನಿನ್ನೆ ಬೆಳಿಗ್ಗೆ ನಾನು ಕಾಲ್ ಮಾಡಬೇಕಾದ್ರೆ ನನಗೆ ಒಂದು ನಂಬಿಕೆ ಅವರು ಇದ್ದಾರೆ ಅಂತ, ಆದರೂ ನಿನ್ನೆ ಬೆಳಿಗ್ಗೆ ಅವರಿಗೆ ಕಾಲ್ ಮಾಡಿದೆ. ಈ ಅನಿಜ್ಜಿ ಅಂದ್ರು. ತಕ್ಷಣ ನಾನು ಕಾಲ್ ಮಾಡಿದ್ದು ಸುಮಾ ಟೀಚರ್ಗೆ. ಅವ್ರು ಹೇಳಿದ್ರು ಎಂತ ಮಾಡೋದು ಗೊತ್ತಿಲ್ಲ, ಬೆಳಿಗ್ಗೆ ಬಂದು ರೀಚ್ ಆಗ್ತಾರೆ ಅಂತ ಒಂದು ನಂಬಿಕೆ ಅಂತ ಹೇಳಿದ್ರು. ಅವರು ಟ್ರೈನಲ್ಲಿ ರೀಚ್ ಆಗುವ ಟೈಮ್ ನಾನು ಒಂದು ಫೋನ್ ಮಾಡಿದೆ ಅಂತ ಇಮಿಡಿಯೇಟ್ಲಿ ಟ್ರೈನ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿ ಫ್ಲೈಟಲ್ಲಿ ಕುಟುಂಬ ಸಮೇತ ಬಂದಿದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಉಪಸ್ಥಿತಿ ಇರುವುದಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ. ನಿಮ್ಮ ಹೋರಾಟ ನಮಗಾಗಿ ಮಾಡ್ತಾ ಇದ್ದೀರಾ, ನಮ್ಮ ವಿಶೇಷ ಶಾಲೆಗಳಿಗಾಗಿ ಮಾಡ್ತಾ ಇದ್ದೀರಾ. ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ಸದಾ ನಿಮ್ಮ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ತೆಗೆದುಕೊಳ್ಳುವ ಎಲ್ಲ ಯೋಜನೆಗಳು ಸಫಲವಾಗಲಿ. ಆ ಯೋಜನೆಗೆ ನಮ್ಮೆಲ್ಲರ ಸಹಕಾರ ಇದೆ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಭರವಸೆಯನ್ನು ಕೊಡ್ತೇನೆ. ಕಳೆದ ನಾವು 13 ವರ್ಷಗಳಿಂದ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರೇ ಹಾಗೂ ನೆರೆದಿರುವ ಸಮಸ್ತ ಸಭಿಕರಿಗೆ ನಾನು ಮಾಡುವ ಸಪ್ರೇಮ ವಂದನೆಗಳು. ಕರ್ನಾಟಕ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಚೇತನ ಬಾಲ ವಿಕಾಸ ಕೇಂದ್ರ ಇದರ ಜಂಟಿ ಆಶ್ರಯದಲ್ಲಿ ನಡೆದ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಅದಕ್ಕಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮೊದಲಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಾಗೂ ನಮಗೆಲ್ಲರಿಗೂ ಪ್ರೇರಣಾದಾಯಕವಾದ ಮಾತುಗಳನ್ನು ನುಡಿದ ಶ್ರೀಮತಿ ಸಾವಿತ್ರಿ ಎಸ್ ರಾವ್, ನಿವೃತ್ತ ಶಿಕ್ಷಕಿ, ಅಶೋಕ್ ನಗರ ಹಿರಿಯ ಪ್ರಾಥಮಿಕ ಶಾಲೆ ಮಂಗಳೂರು, ಅವರಿಗೆ ತುಂಬು ಹೃದಯದ ವಂದನೆಗಳು. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷೆ ಶ್ರೀಮತಿ ರೇಷ್ಮಾ ಮರಿಯಾ ಮಾರ್ಟಿಸ್. ಥ್ಯಾಂಕ್ ಯು ಮ್ಯಾಮ್. ನಮಗೆಲ್ಲರಿಗೂ ಹಿತನುಡಿಗಳನ್ನು ನೀಡಿದ ಶ್ರೀಮತಿ ರೇಷ್ಮಾ ಮರಿಯಾ ಮಾರ್ಟಿಸ್, ದಕ್ಷಿಣ ಕನ್ನಡ ಜಿಲ್ಲಾ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಂಘ ಮತ್ತು ಮುಖ್ಯೋಪಾಧ್ಯಾಯಿ ಸೇಂಟ್ ಮೇರೀಸ್ ವಿಶೇಷ ಶಾಲೆ ಕಿನ್ನಿಗೋಡು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀಮತಿ ಸುಪ್ರೀತಾ ತನೂಜ್ ಅವರಲ್ಲಿ ಒಂದು ಕಿರು ಕಾಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಶಾಲೆ ಕೊಡುವಷ್ಟು ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವ ವಂದನೆಗಳು. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿದ್ದಾರೆ ನಮ್ಮ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಸುಮಾ ಡಿಸಿಲ್ವಾ. ಅವರಿಗೆ ನೆನಪಿನ ಕಾಣಿಕೆ
ಕಾಣಿಕೆಯನ್ನು ನೀಡಲಿದ್ದಾರೆ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀಮತಿ ಸುಪ್ರೀತಾ. ಕಾರ್ಯಕ್ರಮಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಕೃತಜ್ಞತೆಗಳು. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿದ್ದಾರೆ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಖಜಾಂಚಿ ಶ್ರೀ ಧನಂಜಯ ವರ್ಮ. ಥ್ಯಾಂಕ್ ಯು ಸರ್. ನಮ್ಮ ಕರೆ ವಿನೋದ್ ಶೆಣೈ, ವಿಶ್ವಸ್ತರು ಮತ್ತು ಖಜಾಂಚಿ ಸೇವಾ ಭಾರತಿ ಮಂಗಳೂರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಪ್ರೋತ್ಸಾಹ ಕೊಟ್ಟ ನಮ್ಮ ಸಂಘದ ಕಾರ್ಯದರ್ಶಿ ಹಾಗೂ ಚೇತನಾ ಶಾಲೆ ಮುಖ್ಯೋಪಾಧ್ಯಾಯರು ಶ್ರೀಮತಿ ಸುಪ್ರೀತಾ ತನುಜ್ ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು, ವಂದನೆಗಳು. ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲ ಸ್ವಯಂ ಸೇವಕರಿಗೂ ಚೇತನ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಧ್ವನಿವರ್ಗವನ್ನು ಒದಗಿಸಿಕೊಟ್ಟ ಪೈ ಸೌಂಡ್ಸ್ ಅದರ ಮಾಲೀಕರಿಗೂ ಶಾಲೆಯ ಡೆಕೋರೇಷನ್ಗೆ ಸಹಕರಿಸಿದ ಶ್ರೀ ಮಹೇಶ್ ಪಂಚವರ್ಣ ಡೆಕ್ಕರ್ಸ್ ಪಕ್ಷಿಕೆರೆ ಅವರಿಗೂ ಭೋಜನದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟ ಮೋಹನ್ ನಾಯಕ್ ಅವರಿಗೂ ವಂದನೆಗಳು. ಕೊನೆಯದಾಗಿ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಈ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್.